ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೀವತವರ. ಆತ್ಮೀಯರೇ, ಇವತ್ತು ಒಂದಿಷ್ಟು ಡಿಫ್ರೆಂಟ್ ಆದಂಥ ಒಬ್ಬ ಕಲಾಕಾರರು ತಮ್ಮ ಬದುಕನ್ನು ಯಾವ ರೀತಿಯಾಗಿ ಬದುಕ್ತಾರೆ, ಬದುಕು ಜೊತೆಗೆ ತಮ್ಮನ್ನು ತಾವು ಯಾವ ರೀತಿಯಾಗಿ ಸಮಾಜ ಮುಂದೆ ಇಡ್ತಾರೆ, ಇಡುವ ಜೊತೆಗೆ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ, ಜೊತೆಗೆ ತಮ್ಮ ಜೊತೆಗಾರರಿಗೆ ಎಷ್ಟೊಂದು ಯಾವ ಪ್ರಮಾಣದಲ್ಲಿ ಅವರನ್ನು ಜೊತೆ ಒಯ್ಯುವ ಜೊತೆಗೆ ಇದ್ದಷ್ಟು ಸಹಾಯ ಸಹಕಾರ ಮಾಡ್ತಾರೆ ಅನ್ನುವಂಥ ನೆರೆಯಲ್ಲಿ ಒಬ್ಬ ವ್ಯಕ್ತಿತ್ವವನ್ನು ನಾವು ಇವತ್ತು ಪರಾಮರ್ಶೆ ಮಾಡಬೇಕಾಗ್ತದೆ. ಆ ದಿಶೆಯಲ್ಲೇ ನಮ್ಮ ವಿಶೇಷವಾಗಿ ಈ ಕಾರ್ಯಕ್ರಮ ಅಂದರೆ ವಿಶೇಷವಾಗಿ ಆಶಾಕಿರಣ ಕಲಾ ಟ್ರಸ್ಟ್ ಗೋಕಾಕ್ ಬೆಂಗಳೂರು ಅಂತೇಳಿ ಇದನ್ನು ಮಾಡುತ್ತಿರುವಂಥವರು ಈ ಕಾರ್ಯಕ್ರಮದ ಈ ಸಂಸ್ಥೆ ಮೂಲಕ ಮಾಡುವಂಥ ವ್ಯಕ್ತಿಗಳಪ್ಪ ಅಂತಂದ್ರೆ ಇಲ್ಲೇ ಮಾಲ್ತಿಶ್ರೀ ಮೈಸೂರು ಅವರು. ಇವರು ಅಪರೂಪದ ವ್ಯಕ್ತಿ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನನ್ನು ತಾವು ತೊಡಗಿಸಿಕೊಂಡವರು, ಕಲಾ ಜೀವನದಲ್ಲಿ ಬೆಳೆದು ಬಂದವರು. ಅದೇ ಕಾಲಕ್ಕೆ ನಾಟಕಗಳ ಜೊತೆಗೆ ತಮ್ಮನ್ನು ಸಹ ನಾಟಕೀಯವಾಗಿ ಬೆಳೆಸ್ಕೊಂಡು ಜೊತೆ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ಗಳನ್ನು ಕೊಡುವಂಥ ವ್ಯಕ್ತಿಯಾಗಿ ಇವತ್ತು ಕಿರುತೆರೆಗಳಲ್ಲೇ ಹಿರಿತೆರೆಗಳಲ್ಲೇ ಕೆಲಸ ಮಾಡಿದವರು. ಅವರು ಮಾಲ್ತಿಶ್ರೀ ಮೈಸೂರವರು ಈ ಪ್ರಶಸ್ತಿ ವಿಶೇಷವಾಗಿ ಮರೆಯದ ಮಾಣಿಕ್ಯ ಪ್ರಶಸ್ತಿ 2026 ಸಾಧನೆ ಮಾಡಿದ್ದಾರೆ. ಜೀವನದಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಎಂಥ ಸಾಧನೆ ಮಾಡಿದ್ದಾರೆ, ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಏನು ವರ್ಕ್ ಮಾಡಿದ್ದಾರೆ ಅದ್ರ ಮೇಲೆ ಒಂದಿಷ್ಟು ಅವರಿಗೆ ಕರೆದ ಪ್ರೋತ್ಸಾಹನ ಅದೇ ಕಾಲಕ್ಕೆ ಅವರನ್ನು ಗೌರವಿಸುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಪ್ರತಿ ವರ್ಷವೂ ಈ ಸಲನೂ ಮಾಡಿದ್ದಾರೆ. ಆ ಸಾಧಕರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಅಪ್ಪು ಅವರ ಹೆಸರು ಮೇಲೆ ರಾಜ್ಕುಮಾರ್ ಅವರ ಹೆಸರನ್ನ ಒಂದಿಷ್ಟು ಕಲಾವಿದರು ತಕ್ಷಣ ಸಹಜವಾಗಿ ರಾಜ್ಕುಮಾರ್ ಅವರ ಕಲೆ ಬಗ್ಗೆ ಅವರ ಮಗ ಒಬ್ಬ ವಿಶೇಷವಾಗಿ ಪರಾರ್ಥಕ್ಕಾಗಿ ಜೀವನ ಕಳೆದಂಥ ವ್ಯಕ್ತಿ ಅಪ್ಪು ಅವರ ಒಂದು ನೆನಪಿಗಾಗಿ ಈ ಪ್ರಶಸ್ತಿ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದನ್ನು ಮೊನ್ನೆ ಒಂದು 11 ಜನ ಸಾಧಕರಿಗೆ ಕೊಟ್ಟಿದ್ದಾರೆ. ಆ ಸಾಧಕರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಮಿತ್ರರು ಜೊತೆಗೆ ಇವರು ಸಹ ಕಲಾವಿದರು, ವಿಶೇಷವಾಗಿ ಈಶ್ವರಚಂದ್ರ ಬೆಳಗೆರೆ ನಿಮಗೆಲ್ಲರೂ ಗೊತ್ತಿರುವಂಥ ವ್ಯಕ್ತಿ, ಮತ್ತು ಪಾರಿಜಾತವನ್ನು ಇವತ್ತು ಪುಸ್ತಕೀಕರಣ ಮಾಡಿ ಅದಕ್ಕೊಂದು ಮೆರಗು ಕೊಟ್ಟಂಥವ್ರು. ಸಣ್ಣ ಸಾಧನೆ ಅಲ್ಲ, ಇನ್ನುಳಿದ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಅವರು ಅಲ್ಲೇನು ನಡೀತು ಮಾಲ್ತಿಶ್ರೀ ಅವ್ರ ಬಗ್ಗೆ ಆಗಿರ್ಬೋದು, ಅದೇ ಕಾಲಕ್ಕೆ ಅವ್ರ ಸಾಧನೆಗಳ ಬಗ್ಗೆ ಆಗಿರ್ಬೋದು, ಅವ್ರು ಕೊಡುತ್ತಿರುವಂಥ ಅನೇಕ ಸಾಧಕರಿಗೆ ಗೌರವಿಸುವಂಥ ಅನೇಕ ವಿಷಯಗಳನ್ನ ಈ ಹಿಂದೂ ಅವರು ವರದಿ ಮಾಡಿದ್ದಾರೆ, ತಿಳಿಸಿದ್ದಾರೆ. ಈಗ ಮತ್ತೊಂದು ತಿಳಿಸ್ತಾ ನಿಮ್ಮೊಂದಿಗೆ 2026 ಈ ಮರೆಯದ ಮಾಲಿಕೆ ಪ್ರಶಸ್ತಿ ಯಾರ್ಯಾರಿಗೆ ಹೋಯಿತು ಅನ್ನೋದ್ರ ಎಲ್ಲ ವಿವರ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಸ್ವಾಗತ ರೀ. ನಮಸ್ಕಾರ. ಏನು ನಡೀತಾ ಒಂದು ಕಾರ್ಯಕ್ರಮದಲ್ಲಿ? ಸರ್, ಸರ್ವರಿಗೂ ಮತ್ತೊಮ್ಮೆ ಪ್ರೀತಿಯ ಒಂದು ಸ್ವಾಗತ. ಸರ್, ಸಹೋದರಿ ಮಾಲ್ತಿಶ್ರೀ ಮೈಸೂರು ಅವರು ಸರ್, ಅವರು ಮೈಸೂರು ಅನ್ನೋಕ್ಕಿಂತ ರೀ ಗೋಕಾಕ್ ಅಂತೇಳಿ ಅಭಿಮಾನದಿಂದ ಹೇಳ್ಕೊಳ್ಳುವಂಥ ಹೆಣ್ಮಗಳ್ರಿ. ಗೋಕಾಕದ ಮನೆಮಗಳು ಅಂತ ಹೇಳ್ಕೋತಾರೆ. ಅದೊಂದು ದೊಡ್ಡೊಂದು ಅಭಿಮಾನ ಸರ್ ಗೋಕಾಕದ ಬಗ್ಗೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿ,